ಮುಖ್ಯಮಂತ್ರಿಗಳ ಪತ್ನಿಗೆ ಈಗ ಬಿಗ್ ರಿಲೀಫ್. ಇಡಿ ನೋಟಿಸ್ ಕೊಟ್ಟಿತ್ತು, ವಿಚಾರಣೆಗೆ ನೀವು ಹಾಜರಾಗಬೇಕು ಅಂತ ಹೇಳಿ. ಹಾಗಾಗಿ ಕೋರ್ಟಿಗೂ ಕೂಡ ಇವರು ಹೋಗಿದ್ರು. ಬಟ್ ಕೋರ್ಟ್ ಈಗ ಒಂದು ದೊಡ್ಡ ರಿಲೀಫ್ ಅನ್ನ ಕೂಡ ನೀಡಿದೆ. ಈ ರಿಲೀಫ್ ಈಗ ತಾತ್ಕಾಲಿಕನ ಇಲ್ಲ ಪರ್ಮನೆಂಟಾ, ಈ ಪ್ರಶ್ನೆ ಉದ್ಭವ ಆಗುತ್ತೆ. ಸದ್ಯಕ್ಕಂತೂ ಇದು ತಾತ್ಕಾಲಿಕ. ಕಾರಣ, ಯಾವ ದಿನಾಂಕದಂದು ಇವರಿಗೆ ವಿಚಾರಣೆಗೆ ಹಾಜರಾಗಕ್ಕೆ ಹೇಳಿದ್ರು ಆ ನಿಟ್ಟಿನಲ್ಲಿ ಈಗ ಮುಖ್ಯಮಂತ್ರಿಗಳ ಪತ್ನಿಗೆ ಒಂದು ಬಿಗ್ ರಿಲೀಫ್ ಅಂತಾನೆ ಹೇಳಬಹುದು. ಅದರ ಜೊತೆಗೆ ಸಚಿವ ಭೈರತಿ ಅವರಿಗೂ ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡ್ಕೊಂಡು ಹೋಗಿದ್ರು. ಈ ಅರ್ಜಿಯ ವಿಚಾರಣೆ ಕೂಡ ನಡೀತು. ಏನೆಲ್ಲ ಆಯಿತು ಇವತ್ತು ಅನ್ನುವಂಥದ್ದು ಬಹಳ ಮುಖ್ಯವಾಗಿದೆ. ಏನೂ ತಪ್ಪು ಮಾಡಿಲ್ಲ ಅನ್ನುವಂಥದ್ದಾದರೆ ವಿಚಾರಣೆಗೆ ಹಾಜರಾಗೋಕ್ಕೆ ಯಾಕೆ ಕಷ್ಟ ಅಂತ ಬಹಳಷ್ಟು ಬಹುತೇಕ ಜನ ಕೇಳ್ತಾ ಇದ್ದಾರೆ. ಸೊ ನೋಡಿ, ಮೂಡ ಅಕ್ರಮ ನಿವೇಶನ ಹಂಚಿಕೆಯ ಹಗರಣ ಏನಿದೆ 50-50 ಅನುಪಾತದಲ್ಲಿ ಕೊಟ್ಟಿರೋದು. ಫಸ್ಟ್ ಸಾರ್ಟ್ ಔಟ್ ಆಗಬೇಕಾಗಿರೋದು ಈ 50-50 ಅನುಪಾತದಲ್ಲಿ ಕೊಟ್ಟಿರುವಂಥ ನಿವೇಶನಗಳ ವಿಚಾರ ಏನಿದೆ, ಆ ನಿಯಮ ಸರ್ಕಾರ ತಂದಿದ್ದು ಸರಿನಾ ತಪ್ಪ ಅನ್ನೋದು ಫಸ್ಟ್ ಆಗಬೇಕು. ಸಿಎಂ ಪತ್ನಿ ಮತ್ತು ಸಚಿವ ಭೈರತಿಗೆ ಇಡಿ ರಿಲೀಫ್ ಅನ್ನ ಕೊಡುವಂಥ ಕೆಲಸ ಕೋರ್ಟ್ ಮಾಡಿದೆ ಸದ್ಯಕ್ಕೆ. ಯಾಕೆ ಅಂತಂದರೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಅವರು. ಸೊ ಅದರಲ್ಲಿ ಈಗ ರಿಲೀಫ್ ಅನ್ನ ಕೊಟ್ಟಿದ್ದಾರೆ. ಫೆಬ್ರವರಿ 20ಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆಯನ್ನ ಮಾಡಿದ್ದಾರೆ. ಅಲ್ಲಿಯವರೆಗೂ ಕೂಡ ಯಾವ ವಿಚಾರಣೆಯನ್ನು ಕೂಡ ಮಾಡಕೂಡದು ಅಂತ ಹೇಳಿದ್ದಾರೆ. ಇಡಿ ಸಮನ್ಸ್ ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ಬಟ್ ರದ್ದು ಮಾಡಿಲ್ಲ, ಇಲ್ಲಿ ರದ್ದು ಮಾಡಿಲ್ಲ. ಸೊ ಫೆಬ್ರವರಿ 20ರವರೆಗೂ ಕೂಡ ಇಡಿ ಸಮನ್ಸ್ಗೆ ತಡೆಯಾಜ್ಞೆಯನ್ನು ಕೊಟ್ಟಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಆಗಿರೋದು, ಅಲ್ಲಿಯವರೆಗೂ ಕೂಡ ತಡೆಯಾಜ್ಞೆ ಇದೆ. ಇವರು ಹೋಗಿದ್ದು ರದ್ದು ಮಾಡಿ ಅಂತ. ಮುಂದಿನ ವಿಚಾರಣೆಯವರೆಗೂ ಕೂಡ ಮಧ್ಯಂತರವಾಗಿರುವಂಥ ರಿಲೀಫನ್ನು ಕೊಟ್ಟಿದ್ದಾರೆ. ಹಾಗಾಗಿನೇ ನಾನು ಆಗಲೇ ಹೇಳಿದ್ದು ಇದು ತಾತ್ಕಾಲಿಕವಾಗಿರೋದು. ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಲ್ಲ ಅಂತ ಮೂಡ ದೂರುದಾರ ಕೂಡ ಈಗ ಹೇಳಿದ್ದಾರೆ. ಸೊ ಹಾಗಾಗಿ ಈ ಪ್ರಕರಣ ಈಗ ಇಡಿ ವಿಚಾರದಲ್ಲಿ ತನಿಖೆಯನ್ನು ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ವಿಚಾರಣೆಗೆ ಹಾಜರಾಗಿ ಅಂತ ಅಂದಾಗ ಮೇಲ್ಮನವಿ ಸಲ್ಲಿಸೋಕೇನೋ ಹಿಂದೇಟನ್ನು ಹಾಕಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಯಾಕೆ ಅಂತಂದ್ರೆ ಅವ್ರಿಗೆ ವಿಶ್ವಾಸ ಇದೆ ಈ ವಿಚಾರದಲ್ಲಿ ಹೈಕೋರ್ಟಿಗೆ ಸದ್ಯಕ್ಕೆ ತಡೆಯಾಜ್ಞೆಯನ್ನು ಕೊಟ್ಟಿದೆ, ಮುಂದೆ ವಿಚಾರಣೆಗೆ ಅವಕಾಶ ಕೊಡಬಹುದು ಅಂತ ಹೇಳಿ. ಅದರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಮೂಡ ಅಕ್ರಮ ನಿವೇಶನ ಹಂಚಿಕೆ ಹಗರಣ, ಸಿಎಂ ಪತ್ನಿ ಸಚಿವ ಭೈರತಿಗೆ ಇಡಿ ರಿಲೀಫ್. ಫೆಬ್ರವರಿ 20ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆ, ಮುಂದಿನ ವಿಚಾರಣೆಯವರೆಗೂ ಮಧ್ಯಂತರ ರಿಲೀಫ್. ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಮತ್ತು ಆಪ್ತ ಸಚಿವ ಭೈರತಿ ಸುರೇಶ್ಗೆ ಧಾರವಾಡ ಹೈಕೋರ್ಟ್ ರಿಲೀಫ್ ಕೊಟ್ಟಿದೆ. ಸಿಎಂ ಪತ್ನಿ ಪಾರ್ವತಿ ಮತ್ತು ಸಚಿವ ಭೈರತಿ ನೀಡಿದ್ದ ಇಡಿ ಸಮನ್ಸ್ ಪ್ರಶ್ನಿಸಿ ಅರ್ಜಿ ಸಲ್ಲಿಸಲಾಗಿತ್ತು. ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ವಿಚಾರಣೆಯನ್ನ ಫೆಬ್ರವರಿ 20ಕ್ಕೆ ಮುಂದೂಡಿದೆ. ಇದಕ್ಕೂ ಮೊದಲು ಸಿಎಂ ಪತ್ನಿ ಪಾರ್ವತಿ ಪರ ಸಂದೇಶ್ ಚೌಟ, ಇಡಿ ಪರ ಎಎಸ್ಜಿ ಅರವಿಂದ್ ಕಾಮತ್, ಸಚಿವ ಭೈರತಿ ಸುರೇಶ್ ಪರ ಸಿವಿ ನಾಗೇಶ್ ವಾದ ಮಂಡಿಸಿದರು. ಸುಪ್ರೀಂ ಕೋರ್ಟ್ ಆದೇಶ ಉಲ್ಲೇಖಿಸಿ ಅರವಿಂದ್ ಕಾಮತ್ ವಾದ ಮಂಡಿಸಿದರು. ಇನ್ನು ಸಿವಿ ನಾಗೇಶ್, ಪ್ರಕರಣಕ್ಕೂ ಸಚಿವ ಭೈರತಿಗೂ ಸಂಬಂಧ ಇಲ್ಲ, ಪ್ರಕರಣದಲ್ಲಿ ಆರೋಪಿಯೂ ಅಲ್ಲ, ಆದರೂ ಕೂಡ ಇಡಿ ಸಮನ್ಸ್ ನೀಡಿದೆ, ಹೀಗಾಗಿ ಕೋರ್ಟ್ಗೆ ಬಂದಿದ್ದೇವೆ ಅಂತ ವಾದಿಸಿದರು. ಸಿಎಂ ಪತ್ನಿ ಪಾರ್ವತಿ ಪರ ವಾದ ಮಂಡಿಸಿದ ವಕೀಲ ಸಂದೇಶ್ ಚೌಟ, ಈಗಾಗಲೇ 14 ಸೈಟ್ಗಳನ್ನು ವಾಪಸ್ಸು ನೀಡಿದ್ದಾರೆ, 14 ಸೈಟ್ಗಳನ್ನು ನಟೇಶ್ ಕೊಟ್ಟಿದ್ದಾರೆ ಅಂತಾರೆ. ಆದರೆ ನಟೇಶ್ ವಿರುದ್ಧದ ಪ್ರಕರಣವೇ ರದ್ದಾಗಿದೆ. ಇಡಿಯ ಸರಹದ್ದು ಕೂಡ ಈ ಪ್ರಕರಣದಲ್ಲಿ ಇಲ್ಲ. ಅಕ್ರಮ ಹಣದ ಗಳಿಕೆ ಇದ್ದರೆ ಮಾತ್ರ ಇಡಿಗೆ ಅಧಿಕಾರ ಇದೆ. ಇಡಿ ಕಾನೂನನ್ನು ಉಲ್ಲಂಘಿಸಿದೆ ಅಂತ ಹೈಕೋರ್ಟ್ ನಮ್ಮ ಪರ ತೀರ್ಪು ನೀಡಿದೆ ಅಂತ ವಾದಿಸಿದರು. ವಾದ ಆಲಿಸಿದ ಕೋರ್ಟ್ ವಿಚಾರಣೆಯನ್ನ ಫೆಬ್ರವರಿ 20ಕ್ಕೆ ಮುಂದೂಡಿದೆ. ಅಲ್ಲದೆ ಮತ್ತೆ 10 ದಿನಗಳ ಕಾಲ ಸಿಎಂ ಪತ್ನಿ ಸಚಿವ ಭೈರತಿ ಸುರೇಶ್ಗೆ ಕೋರ್ಟ್ ರಿಲೀಫ್ ಕೊಟ್ಟಿದೆ. ಇಡಿ ವಿಚಾರಣೆ ಹಾಜರಾತಿಗೆ ವಿನಾಯಿತಿ ನೀಡಿ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಆದೇಶಿಸಿದ್ದಾರೆ. ಮೂಡ ಕೇಸ್ ಸಿಬಿಐ ತನಿಖೆಗೊಪ್ಪಿಸಲು ಹೈಕೋರ್ಟ್ ನಕಾರ, ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸದಿರಲು ಸ್ನೇಹಮಯಿ ಕೃಷ್ಣ ನಿರ್ಧಾರ. ಮೇಲ್ಮನವಿ ನಿರ್ಧಾರದಿಂದ ಹಿಂದೆ ಸರಿದ ಮೂಡ ದೂರುದಾರ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಕ್ರಮ ನಿವೇಶನ ಹಂಚಿಕೆಯಲ್ಲಿನ ಹಗರಣ ದಿನಕ್ಕೊಂದು ತಿರುವು ಪಡೆಯುತ್ತಿದೆ. ಮೂಡ ಹಗರಣದಲ್ಲಿ ಸಿಎಂ ಮತ್ತು ಕುಟುಂಬ ಭಾಗಿಯಾಗಿದೆ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಆರೋಪಿಸಿದರು. ಲೋಕಾಯುಕ್ತಕ್ಕೆ ದೂರು ನೀಡಿದ್ದ ಸ್ನೇಹಮಯಿ ಬಳಿಕ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಅಂತ ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು. ಧಾರವಾಡ ಹೈಕೋರ್ಟ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ಅರ್ಜಿ ವಿಚಾರಣೆಯನ್ನು ನಡೆಸಿತು. ಅರ್ಜಿ ತಿರಸ್ಕರಿಸಿದ ಹೈಕೋರ್ಟ್ ಸಿಎಂ ವಿರುದ್ಧ ಮೂಡ ಹಗರಣದ ತನಿಖೆಯನ್ನು ಕೇಂದ್ರೀಯ ತನಿಖಾ ದಳಕ್ಕೆ ವಹಿಸಲು ನಿರಾಕರಿಸಿತು. ಇದರಿಂದ ಹೈಕೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಬಿಗ್ ರಿಲೀಫ್ ಸಿಕ್ಕಿತ್ತು. ಹೈಕೋರ್ಟ್ ತೀರ್ಪು ಬರ್ತಾ ಇದ್ದಂತೆ ಹೈಕೋರ್ಟ್ನಲ್ಲಿ ನಮಗೆ ನ್ಯಾಯ ಸಿಕ್ಕಿಲ್ಲ, ನಾನು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವೆ ಎಂದಿದ್ದ ದೂರುದಾರ ಸ್ನೇಹಮಯಿ ಕೃಷ್ಣ ಇದೀಗ ಉಲ್ಟಾ ಹೊಡೆದಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸುವ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ. ನಮ್ಮ ಹೋರಾಟದಲ್ಲಿ ಒಂದು ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು. ಆದರೆ ಹೋರಾಟದ ಹಿಂದೆ ಸರಿಯುವಂಥ ಯಾವುದೇ ಪ್ರಶ್ನೆ ಇಲ್ಲ. ಸೊ ನಮ್ಮ ಹೋರಾಟವನ್ನು ನಾವು ಮುಂದುವರ್ತೀವಿ. ಅಂದರೆ ಮೊನ್ನೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಮೇಲ್ಮನವಿ ಸಲ್ಲಿಸಿ ಈ ಪ್ರಕರಣ ಸಿಬಿಐಗೆ ಪಡಿಸುವಂಥ ಪ್ರಯತ್ನವನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಆದರೆ ತೀರ್ಪಿನ ಪ್ರತಿ ಓದಿದ ನಂತರ ಅಲ್ಲಿರೋ ಅಂಶಗಳನ್ನು
ಮತ್ತು ಆಲೋಚನೆ ಮಾಡೋದ ಸಂದರ್ಭದಲ್ಲಿ ಅನವಶ್ಯಕವಾಗಿ ಈ ಥರ ತನಿಖೆ ಮಾಡುವಂಥ ತನಿಖಾ ಸಂಸ್ಥೆಗಳಿಗೆ ಸಂಬಂಧಪಟ್ಟಾಗೆ ಸುಮ್ಮನೆ ಕಾಲ ವಿಳಂಬ ಮಾಡೋದು ಬೇಡ. ಯಾಕಂದರೆ ಇಲ್ಲಿ ಈ ಪ್ರಕರಣದಲ್ಲಿ ದಾಖಲಾತಿಗಳ ಸಾಕ್ಷ್ಯಾಧಾರನೇ ಮುಖ್ಯ. ಸೊ ನಮ್ಮ ಆರೋಪಕ್ಕೆ ಬರೋಕ್ಕೆ ಎಲ್ಲ ಸಾಕ್ಷ್ಯಗಳು ಇರೋದ್ರಿಂದ ಸೊ ತನಿಖೆ ಮಾಡೋದಕ್ಕೋಸ್ಕರನೇ ಸಮಯ ವಿಳಂಬ ಮಾಡೋ ಬದಲು ಏನು ಲೋಕಾಯುಕ್ತರು ವರದಿ ಸಲ್ಲಿಸ್ತಾರೆ ಮತ್ತು ದಾಖಲೆ ಸಲ್ಲಿಸ್ತಾರೆ, ಅದ್ರ ಜೊತೆಗೆ ನನ್ನ ಬಳಿ ಇರೋ ದಾಖಲಾತಿಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ತಂದರೆ ಖಂಡಿತವಾಗ್ಲೂ ಶಿಕ್ಷೆ ಆಗುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಯಾಕೆಂದರೆ ಕಳೆದ 15 ವರ್ಷಗಳಿಂದ ನಾನು ಕಾನೂನು ಹೋರಾಟವನ್ನು ಮಾಡಿಕೊಂಡು ಕಾನೂನು ಬಗ್ಗೆ ಒಂದಷ್ಟು ತಿಳುವಳಿಕೆ ಇರೋದ್ರಿಂದ ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ನಿರ್ಧಾರಕ್ಕೆ ನಾನು ಬಂದಿದ್ದೀನಿ. ಮೈಸೂರಿನಲ್ಲಿ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ ಮೂಡಾ ದೂರುದಾರ ಸ್ನೇಹಮಯಿ ಕೃಷ್ಣ, ಮೂಡಾ ಪ್ರಕರಣ ಸಂಬಂಧ ಹೈಕೋರ್ಟ್ ನನ್ನ ಅರ್ಜಿಗೆ ಸಂಬಂಧಪಟ್ಟಂತೆ ನೀಡಿರುವ ತೀರ್ಪಿನ ಅಂಶಗಳನ್ನು ಓದಿದ್ದೇನೆ. ನನ್ನ ಬಳಿ ಇರುವ ಸಾಕ್ಷ್ಯಾಧಾರಗಳನ್ನು ಮತ್ತೊಮ್ಮೆ ಪರಿಶೀಲನೆ ನಡೆಸಿದ್ದೇನೆ. ನನ್ನ ಇದುವರೆಗಿನ ಕಾನೂನು ಹೋರಾಟದ ಅನುಭವವನ್ನು ಆಧರಿಸಿ ಈ ನಿರ್ಧಾರಕ್ಕೆ ಬಂದಿದ್ದೇನೆ. ಮೂಡಾ ಪ್ರಕರಣವನ್ನು ಸಿಬಿಐಗೆ ವಹಿಸಲು ಸದ್ಯ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲ್ಲ. ಲೋಕಾಯುಕ್ತ ಅಧಿಕಾರಿಗಳು ಏನೇ ವರದಿ ಸಲ್ಲಿಸಿದರೂ ಸರಿ, ನನ್ನ ಬಳಿ ಇರುವ ಸಾಕ್ಷ್ಯಾಧಾರಗಳನ್ನು ಆಧರಿಸಿ ಹೋರಾಡುತ್ತೇನೆ ಎಂದಿದ್ದಾರೆ. ಈ ಮಾನ್ಯ ಉಚ್ಚ ನ್ಯಾಯಾಲಯ ಅರ್ಜಿ ಸಲ್ಲಿಸಿ ಒಂದು 4 ತಿಂಗಳಾಗಿದೆ. ಸೊ ಮತ್ತೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಿದ್ರೆ ಇನ್ನೊಂದಷ್ಟು ತಿಂಗಳುಗಳು ಅನ್ವೇಷಕ ಇದಾಗುತ್ತೆ. ಸೊ ಅದ್ರ ಮತ್ತು ಅದೇ ಕಾಲಾವಧಿಯಲ್ಲಿ ಆರೋಪನ ಸಾಬೀತುಪಡಿಸಿ ಅವ್ರು ಶಿಕ್ಷೆ ಕೊಡಿಸುವಂಥ ಕೆಲಸ ಮಾಡ್ಬೋದು. ಅಂದರೆ ಈಗ ಲೋಕಾಯುಕ್ತ ರಿಪೋರ್ಟ್ ಏನು ಬರುತ್ತೆ ಅನ್ನೋಂಥ ಆಧಾರದ ಮೇಲೆ ತಮ್ಮ ಮುಂದಿನ ಸ್ಟೆಪ್ಪ ಏನು? ಹೌದು ಸರ್. ಲೋಕಾಯುಕ್ತ ತನಿಖೆ ಏನೇ ತನಿಖೆ ವರದಿ ಹಾಕಲಿ, ಸೊ ಯಾವುದೇ ವರದಿ ಹಾಕೋರು ಕೂಡ ಈ ಜನಪ್ರತಿನಿಧಿ ನ್ಯಾಯಾಲಯದಲ್ಲೇ ನಾನು ನನ್ನ ದಾಖಲೆಗಳನ್ನು ಸಲ್ಲಿಸಿ ವಾದವನ್ನು ಮಂಡನೆ ಮಾಡಿ ಆರೋಪಿಗೆ ಶಿಕ್ಷೆ ಕೊಡಿಸುವಂಥ ಪ್ರಯತ್ನ ಮಾಡ್ತೀನಿ. ಅತಿ ಅವಶ್ಯಕತೆ ಕಂಡು ಬಂದರೆ ಮಾತ್ರ ಮೇಲ್ಮನವಿ ಸಲ್ಲಿಸೋದು ಕೆಲಸವನ್ನು ನಾನು ಮಾಡ್ತೀನಿ. ಅಲ್ಲದೆ ಮೂಡಾ ಪ್ರಕರಣದಲ್ಲಿ ನಾನು ಮಾಡಿರುವ ಆರೋಪವನ್ನು ಸಾಬೀತುಪಡಿಸಿ ಆರೋಪಿತರಿಗೆ ಶಿಕ್ಷೆ ಕೊಡಿಸಬಹುದು ಎಂಬ ವಿಶ್ವಾಸ ಮೂಡಿದೆ. ಖುದ್ದಾಗಿ ನಾನೇ ಮಾನ್ಯ ನ್ಯಾಯಾಲಯಕ್ಕೆ ಸಾಕ್ಷ್ಯಾಧಾರಗಳನ್ನು ಒದಗಿಸಿ ವಾದ ಮಂಡನೆ ಮಾಡುವೆ. ನಾನು ಓದಿರೋದು 10ನೇ ತರಗತಿ. ಜ್ಞಾನದ ಮುಂದೆ ಯಾವುದೂ ಇಲ್ಲ. ನಾನು ದಿನಾಲೂ ಪುಸ್ತಕಗಳನ್ನು ಓದಿ ಸಾಕಷ್ಟು ತಿಳಿದುಕೊಂಡಿದ್ದೇನೆ. ನಾನು ಮಾಡಿರುವ ಆರೋಪವನ್ನು ಸಾಬೀತುಪಡಿಸಿ ಆದಷ್ಟು ಬೇಗ ಆರೋಪಿಗಳಿಗೆ ಶಿಕ್ಷೆ ಕೊಡಿಸುತ್ತೇನೆ ಎಂಬ ವಿಶ್ವಾಸವನ್ನು ಹೊರಹಾಕಿದರು. ಈ ಒಂದು ಪ್ರಕರಣ ಒಂದು ರಾಜ್ಯ ಜನತೆಗೆ ಒಂದು ಉದಾಹರಣೆಗೆ ಇಟ್ಕೊಂಡು ಜನಸಾಮಾನ್ಯರು ಕೂಡ ಕಾನೂನು ಜ್ಞಾನ ಪಡ್ಕೊಂಡ್ರೆ ಯಾರೇ ಭ್ರಷ್ಟಾಚಾರ ಮಾಡಿದವರು ಎಷ್ಟೇ ಉನ್ನತ ಸ್ಥಾನದಲ್ಲಿದ್ದರೂ ಕೂಡ ಅವ್ರಿಗೆ ಶಿಕ್ಷೆ ಕೊಡಿಸ್ಬೋದು ಅನ್ನೋದನ್ನ ತೋರಿಸ್ಕೊಡ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ನಿರ್ಧಾರಕ್ಕೆ ಬಂದು ನನ್ನ ಈ ಪ್ರಕರಣವನ್ನು ನಾನೇ ನಡೆಸಿ, ಅಂದರೆ ವಕೀಲರ ಸಹಕಾರವನ್ನು ಪಡ್ಕೊಂಡು, ಪರೋಕ್ಷ ವಕೀಲರುಗಳು ನನ್ನ ಜೊತೆ ಇದ್ದೇ ಇರ್ತಾರೆ, ಅವರ ಸಹಕಾರ ಮಾರ್ಗದರ್ಶನದಲ್ಲಿ ಸೊ ನಾನೇ ಈ ಪ್ರಕರಣ ನಡೆಸಿ ಆರೋಪಿಗೆ ಶಿಕ್ಷೆ ಕೊಡಿಸೋದ್ರ ಮೂಲಕ ಒಂದು ಸಂದೇಶವನ್ನು ಸಮಾಜಕ್ಕೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನಾನು SLC ಓದಿರೋದಷ್ಟೇ ಸರ್, ಆದರೆ ಸಾಕಷ್ಟು ಕಾನೂನು ಪುಸ್ತಕಗಳನ್ನು ಓದಿದ್ದೀನಿ ಮತ್ತು ಮಾನ್ಯ ನ್ಯಾಯಾಲಯಗಳ ತೀರ್ಪುಗಳನ್ನು ಓದಿದ್ದೀನಿ. ಒಟ್ಟಾರೆ ಮೂಡಾ ಹಗರಣದ ತನಿಖೆ ಸಂಬಂಧ ನೀಡಿದ ಇಡಿ ವಿಚಾರಣೆಯಿಂದ ಸಿಎಂ ಪತ್ನಿ ಮತ್ತು ಸಚಿವ ಬೈರತಿ ಸುರೇಶ್ಗೆ ರಿಲೀಫ್ ಸಿಕ್ಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.